ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಕ್ವೇರಿಯಂಗೆ ಹೋಗ್ತಾ ಇದ್ದೀವಿ. ನೋಡಿರ್ಬೋದು ಜೈ ಮಹಲ್ ಹತ್ರ ಅಕ್ವೇರಿಯಂ, ಅಂಡರ್ ವರ್ಲ್ಡ್ ಅಕ್ವೇರಿಯಂ. ಅಲ್ಲಿ ಮರ್ಮೇಡ್ಸ್ ಎಲ್ಲ ಇರ್ತಾರೆ. ಸೊ ಮೇಡಮ್ಗೆ ತೋರ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ನೀವು ನೋಡ್ಬೋದು. ಜಸ್ಟ್ ಅನದರ್ ವೀಕೆಂಡ್. ಎಲ್ಲ ವೀಕೆಂಡ್ಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಏನಿಲ್ಲ. ಸಮ್ಟೈಮ್ಸ್ ವಿ ವಿಲ್ ಡೂ ಲಾಟ್ಸ್ ಆಫ್ ಆಕ್ಟಿವಿಟೀಸ್. ಇಲ್ಲ ಅಂದ್ರೆ ಮನೇಲೆ ಆರಾಮ್ಸೆ ರೆಸ್ಟ್ ಮಾಡೋದೇ ಆಗಿರುತ್ತೆ. ಸೊ ಇವತ್ತೇನೋ ಬೇರೆ ವಿಶೇಷವಾಗಿರೋದ್ರಿಂದ ವ್ಲಾಗ್ ಮಾಡ್ತಿದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಇಟ್ಸ್ ಅ ಫ್ಲಾಪ್ ಶೋ ಗೈಸ್. ಅಕ್ವೇರಿಯಂ ಅಲ್ಲಿ ಇವತ್ತು ಮರ್ಮೇಡ್ಗೆ ರಜಾ ಅಂತೆ. ಸೊ ದೇರ್ ಇಸ್ ನೋ ಮರ್ಮೇಡ್ ಶೋ. ಅಕ್ವೇರಿಯಂ ಇಂದ ಹೊರಗೆ ಬರ್ತಾ ಲೆಫ್ಟ್ ಅಲ್ಲಿ ಬಹಳಷ್ಟು ಮಾವಿನ ಹಣ್ಣಿನ ಶಾಪ್ ಇದೆ. ಆಲ್ರೆಡಿ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಅಕ್ವೇರಿಯಂಗಂತೂ ಬಂದಿದ್ದ ಕೆಲಸ ಆಗಲಿಲ್ಲ. ಒಂದಷ್ಟು ಮ್ಯಾಂಗೋಸ್ ತೊಗೊಂಡೋಗೋಣ ಅಂತ ನೋಡ್ತಾ ಇದ್ದೀವಿ. ಹೆಸರೇನಿದ್ರು ನಿಮೋನಿಯಾ. ಏನ ನಿಮೋನಿಯಾನ ತಗೊಂಡು ನಿಮೋನಿಯಾ ಬರಲಿಲ್ಲ ಅಂದ್ರೆ ಜಾಗ. ಆಮೇಲೆ ಏನಿದೆ ಹೆಸರು ಹಿಂಗಿದೆ, ವಿಚಿತ್ರ ವಿಚಿತ್ರ ಹೆಸರುಗಳು. ಮುಂದೆ ನೋಡೋಣ ಎಲ್ಲಿ ಸಿಕ್ಕತ್ತೆ ಅಂತ. ಜಡ್ಡ ಹಸ್ ಬಿಕಮ್ ಮ್ಯಾಂಗೋ ಮ್ಯಾನ್. ಪಪ್ಪ ಅಮ್ಮನ ಮನೆಗೂ ಒಂದು ಸ್ವಲ್ಪ ತಗೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್. ಇವಾಗ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅದೊಂದಿದೆ. ಬಾರೆ ಅದಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋದು. ವಿ ಡಿಡ್ ನಾಟ್ ಗೋ ಟು ಅಕ್ವೇರಿಯಂ ಬಿಕಾಸ್ ಅಲ್ಲಿ ಮರ್ಮೇಡ್ಸೇ ಇಲ್ಲ. ಹೋಗಿ ಏನು ಬಂತು ಪ್ರಯೋಜನ? ಅವರೇ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಮ್ಯಾಮ್ ಮರ್ಮೇಡ್ ಶೋ ಇಲ್ಲ ಇವತ್ತು ಅಂತ. ಅವ್ರಿಗೂ ಗೊತ್ತು ಸುಮಾರು ಜನ ಬರ್ತಿರೋದೆ ಮರ್ಮೇಡ್ ಶೋಗೆ ಅಂತ. ಅಂಡರ್ ವಾಟರ್ ಅಥವಾ ಟನಲ್ ಅಕ್ವೇರಿಯಂ ಆಲ್ರೆಡಿ ನಾವು ಮೈಸೂರಲ್ಲಿ ಹೋಗಿದ್ದೀವಿ. ವಿಶೇಷ ಅಂದ್ರೆ ಮರ್ಮೇಡ್. ಸೊ ಮರ್ಮೇಡ್ನ ತಾನೇ ನೋಡ್ಬೇಕು. ಎಸಿ ಹಾಕಿದೆ ಪುಟಕ. ನಂಗೂ ನೀರು ಬೇಕು. ಸೈನ್ಸ್ ಗ್ಯಾಲರಿ ಕೂಡ ಚೆರಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಅಕ್ವೇರಿಯಮಲ್ಲಿ ಮರ್ಮೇಡ್ ಕೂಡ ಇರಲಿಲ್ಲ. ತುಂಬ ಬೇಜಾರಾಗಿದ್ಲು. ಅದಕ್ಕೆ ಸ್ವಲ್ಪ ಪಂಪಪ್ ಮಾಡೋಣ ಅಂಥೇಳಿ ಐಸ್ ಕೊಡಿಸಿ ನೈಸ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ಮಲಗಿಸ್ಬಿಟ್ರೆ ಸ್ವಲ್ಪ ಎದ್ದಾಗ ರಿಫ್ರೆಶ್ ಆಗಿರ್ತಾಳೆ. ಅಂದರೆ ಲಿಟ್ರಲಿ ದಿನವಿಡೀ ನೀನು ನನಗೆ ಮರ್ಮೇಡ್ ತೋರಿಸ್ಲಿಲ್ಲ ಅಂತ ಹೇಳ್ತಾನೇ ಇರ್ತಾಳೆ. ಹೋಗಿದ್ದು ಯಾವುದೂ ಕೆಲಸ ಆಗಲಿಲ್ಲ. ವಿ ವೆಂಟ್ ಟು ಸೈನ್ಸ್ ಗ್ಯಾಲರಿ. ಅಲ್ಲಿ ಏನೋ ಅಷ್ಟು ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ಆ್ಯಸ್ ಯೂಶುವಲ್ ಐ ಟೋಲ್ಡ್ ಯು ಅರ್ಲಿಯರ್, ಅಕ್ವೇರಿಯಂ ಫ್ಲಾಪ್ ಶೋ, ಮರ್ಮೇಡ್ ಶೋ ಇಲ್ಲ. ಸೊ ವಿ ಜಸ್ಟ್ ಕೇಮ್ ಬ್ಯಾಕ್. ಉಪಯೋಗ ಇಲ್ಲ ಅಂತ. ಇವತ್ತು ನಮ್ಮ ಕುಕ್ ರಜಾ, ಸೊ ನಾವೇ ಮಾಡ್ಕೊಳ್ಬೇಕು. ಮತ್ತು ಅನ್ನ ಸಾರಿಗೆಲ್ಲ ಇಟ್ಟಿದ್ಲು. ಸೊ ಇವಾಗ ಸಾರನ್ನ ಪ್ರಿಪೇರ್ ಮಾಡಿ ಬೇಳೆ ಎಲ್ಲ ಬೇಯಿಸಿಟ್ಟಿದ್ವಿ. ಹಪ್ಪಳ, ಚೆರಿ ಫೇವ್ರೆಟ್, ಡಿಫ್ರೆಂಟ್ ಸಂಡಿಗೆಗಳು ಬಂದಿದೆ ಅಜ್ಜಿ ಮನೆಯಿಂದ. ಸೊ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಮುದ್ದೆ ಅಲಾಂಗ್ ವಿತ್ ಬೆಂಡೆಕಾಯಿ ಸರ್. ಏನೇ ಹೇಳಿ ಎಲ್ಲೇ ಹೊರಗಡೆ ಊಟ ಮಾಡಿದ್ರು ಮನೆಗೆ ಬಂದು ಬಿಸಿ ತಿನ್ನೋದ್ರಲ್ಲಿ ಇರೋ ಸುಖ ಇನ್ನು ಯಾವ ಊಟದಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ವಿ ಎಂಡೆಡ್ ಅಪ್ ವಿತ್ ಮಜ್ಜಿಗೆ. ಒಳ್ಳೆ ಊಟ ಮಾಡಿ ಮಜ್ಜಿಗೆ ಕುಡಿದ್ರೆ ಸೂಪರಾಗಿ ನಿದ್ದೆ ಬರುತ್ತೆ. ನಾವು ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಟೆಂಪಲಿಗೆ ಬೇರೆ ಹೋಗಬೇಕಲ್ಲ. ಸೊ ವಿ ಶುಡ್ ಗೆಟ್ ಪ್ರಿಪೇರ್ಡ್. ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಲೋ, ಕಂಟಿನ್ಯೂಯಿಂಗ್ ದ ವ್ಲಾಗ್ ಫ್ರಮ್ ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆ ಎದ್ದು ನನ್ನ ಫೇವ್ರೆಟ್ ಟೆಂಪಲ್ ನಿಟ್ಟೂರಲ್ಲಿದೆ, ಅಲ್ಲಿಗೆ ಹೋಗಿ ಈಗ ವಾಪಸ್ ಬರ್ತಾ ವಿ ಹ್ಯಾವ್ ಕಮ್ ಟು ಐಕಿಯಾ. ಒಂದು ಪರ್ಚೇಸಿಂಗ್ ಇತ್ತು, ಅದಕ್ಕೋಸ್ಕರ ಐಕಿಯಾಗಿ ಬಂದಿದ್ವಿ. ಆ್ಯಂಡ್ ಮೈ ಸ್ಲೀಪಿಂಗ್ ಬ್ಯೂಟಿ ಈಸ್ ಹಿಯರ್. ಎದ್ದೇಳಿಸ್ಬೇಕು ಅವಳನ್ನ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಲೈಕ್ ಬೆಳಗ್ಗೆ 9 ಅಷ್ಟೊತ್ತಿಗೆ ಮನೆ ಬಿಟ್ಟು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಟ್ಸ್ 6 o'clock. ನಾನು ಸೀರೆ ಉಟ್ಕೊಂಡಿದ್ದೆ.
ಸೀರೆ ಚೇಂಜ್ ಮಾಡಿಕೊಂಡು ಐಕಿಯಾ ವಾಸ್ ನಾಟ್ ಇನ್ ದ ಪ್ಲಾನ್ ಆ್ಯಸ್ ಯೂಶುವಲ್ ಇಂಪಲ್ಸಿವ್. ಲೆಟ್ಸ್ ಸಿ ಐಕಿಯಾದಲ್ಲಿ ಏನಾದರೂ ವಿಶೇಷವಾಗಿ ಆಲ್ವೇಸ್ ಎಲ್ಲ ಒಂದೊಂದೆಲ್ಲ ಒಂದು ವಿಚಿತ್ರವಾಗೇ ಇರುತ್ತೆ ಇಲ್ಲಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ. ನೋಡೋಣ ಏನೇನು ತಗೋತೀವಿ ಅಂತ. ಐ ಟೇಕ್ ಯು ಅಲಾಂಗ್ ವಿತ್ ಮೀ. ಐಕ್ಯ ಅಂದ್ರೇ ಒಂಥರ ಕನ್ಫ್ಯೂಷನ್ ಅಪ್ಪ, ಎಲ್ಲಿ ಏನಿದೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ನೋ, ಇಟ್ ಈಸ್ ವೆರಿ ಆರ್ಗನೈಸ್ಡ್, ಜಸ್ಟ್ ದಟ್ ನಮಗೆ ಗೊತ್ತಿಲ್ಲ ಅಷ್ಟೇ ಎಲ್ಲಿ ಏನಿರುತ್ತೆ ಅಂತ. ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಬರ್ತಿದ್ದೀರಾ ಅನ್ನೋದು ಮುಖ್ಯ. ಜಸ್ಟ್ ಹಾಗೆ ಶೋರೂಮ್ ಎಲ್ಲ ನೋಡ್ತಾ ಇದ್ದೀವಿ, ಚೆನ್ನಾಗಿ ಅನಿಸಿ ತೊಗೊಳ್ತೀವಿ ಅಂತ ಅಂದರೆ ಡೈರೆಕ್ಟ್ಲಿ ಗೋ ಟು ಫಸ್ಟ್ ಫ್ಲೋರ್. ಇಲ್ಲಿ ಒಂದು ದೊಡ್ಡ ಶೋರೂಮ್ ಇದೆ ವಿಚ್ ಇಸ್ ವೆರಿ ವೆರಿ ಹ್ಯೂಜ್. ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಫಸ್ಟ್ ನಾವು ಹೋಗಿದ್ದು ಬೆಡ್ಡಿಂಗ್. ಇಲ್ಲಿ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಬೆಡ್ರೂಮ್ ಯಾವ ಥರ ಅರೇಂಜ್ ಮಾಡ್ಕೊಳ್ಬೇಕು, ಯಾರ್ಯಾರೆಲ್ಲ ಮೇಕ್ ಓವರ್ ಕೊಡ್ಬೇಕಂತಿರ್ತೀರ ಮನೆಗೆ, ಇಟ್ಸ್ ಅ ಮಸ್ಟ್ ವಿಸಿಟ್. ಹಾಗೆ ಚಿಕ್ಕ ಪುಟ್ಟ ಟಾಯ್ಸ್ ಆಗಿರ್ಬೋದು, ಈ ಥರ ರ್ಯಾಕ್ ಎಲ್ಲ ಥರದ್ದು ಕಾಣುತ್ತೆ ನಿಮಗೆ. ಆ್ಯಂಡ್ ಅಲ್ಲೇ ಪರ್ಚೇಸಿಂಗಿಗೆ ಕೂಡ ಅವೈಲೇಬಲ್ ಇರುತ್ತೆ, ಬಟ್ ನಾಟ್ ಎವ್ರಿಥಿಂಗ್. ಕೆಲವೊಂದು ನಾವು ಅದರ ಫೋಟೋ ತೆಕ್ಕೊಂಡು ಬಾರ್ ಕೋಡ್ ನೋಡಿದ್ರೆ ಆಮೇಲೆ ಗೊತ್ತಾಗುತ್ತೆ ಎಲ್ಲಿ ಅವೈಲೇಬಲ್ ಇರುತ್ತೆ ಅಂತ. ಇದು ಇನ್ನೊಂದು ಚಿಕ್ಕ ಮಕ್ಕಳ ರೂಮ್ ಹೇಗೆ ಡಿಸೈನ್ ಮಾಡಬೇಕು ಅಂತ. ಇಟ್ಸ್ ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಸೋಬರ್. ತುಂಬ ಲೌಡ್ ಕಲರ್ಸ್ ಕೂಡ ಇಲ್ಲ, ಚೆನ್ನಾಗಂತ ಅನಿಸುತ್ತೆ. ಇದನ್ನೆಲ್ಲ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾವು ಮನೇಲಿ ಏನಾದರೂ ಮೇಕ್ ಓವರ್ ಮಾಡಬೇಕಾದ್ರೆ ಅಥವಾ ಹೊಸದಾಗೆ ಮನೆ ಕಟ್ಟಿಸ್ತಾ ಇದ್ದೀವಿ, ಯಾವ ಥರ ಕ್ರಿಯೇಟಿವ್ ಆಗಿರಬೇಕು ಅಂತ ಅಂದರೆ ವಿ ಕ್ಯಾನ್ ಗೆಟ್ ಎ ರೆಫರೆನ್ಸ್ ಫ್ರಮ್ ಹಿಯರ್. ರೈಟೀಸ್ ಇದೆ ನೋಡಿ, ಮೈ ಗಾಡ್. ಆ್ಯಂಡ್ ಲುಕ್ ಅಟ್ ದಿಸ್ ಚೇರ್, ಎಷ್ಟು ಕ್ರಿಯೇಟಿವ್ ಆಗಿ ಸಕದಾಗಿದೆ. 1690 ತುಂಬ ಚೆನ್ನಾಗಿದೆ. ತುಂಬ ಟ್ರಾವೆಲ್ ಮಾಡ್ತಿರ್ತೀವಿ, ಎಲ್ಲಾದರೂ ಹೊರಗಡೆ ಹೋದಾಗ ಕಾಲು ನೋವ್ತಿದ್ಯಪ್ಪ ಕುತ್ಕೋಬೇಕು ಅನ್ನೋದು, ಇಟ್ಸ್ ರಿಯಲಿ ನೈಸ್. ಈ ಕಂಟ್ರಿ ಸೈಡೆಲ್ಲ ಹೋದಾಗ ಸಕ್ಕದಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಮಕ್ಳ ಜೊತೆಗಿದ್ರೆ ಏನಾದರೂ ಅವ್ರಿಗೆ ಸ್ನ್ಯಾಕ್ಸ್ ತೊಗೊಂಡೋದ್ರೆ ಒಳ್ಳೆಯದು. ಸ್ವಲ್ಪ ಓಡಾಡಬೇಕು, ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ಇಟ್ಸ್ ಅ ಮಸ್ಟ್. ನಾವು ವಿ ಆರ್ ಹೆಡಿಂಗ್ ಟು ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಪ್ಲಾನ್ಸ್ ವೆಲ್ಕಮ್ ಮಾಡ್ತಾ ಇದೆ. ಇದೆಲ್ಲ ರಿಯಲ್ ಪ್ಲಾನ್ಸ್. ಆ್ಯಂಡ್ ಇಲ್ಲಿ ಹಲವಾರು ಥರ ಸೆಗ್ರಿಗೇಷನ್ ಮಾಡಿರ್ತಾರೆ. ಕಿಚನ್ದೆಲ್ಲ ಒಂದು ಕಡೆ ಇರುತ್ತೆ, ಆ್ಯಂಡ್ ಡೈನಿಂಗ್ದು ಒಂದು ಕಡೆ, ಬೆಡ್ಡಿಂಗ್ದು ಒಂದು ಕಡೆ, ಮಕ್ಕಳ ಟಾಯ್ಸ್ ಹಾಗೂ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಟವೆಲ್ಸ್ ಅದೆಲ್ಲ ಒಂದು ಕಡೆ. ಆ ಥರ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಿರ್ತಾರೆ. ಜಸ್ಟ್ ನೀಡ್ ಸಮ್ ಟೈಮ್ ಟು ಎಕ್ಸ್ಪ್ಲೋರ್ ಅಷ್ಟೇ. ಸೊಪ್ಪು ತೊಳೆಯೋದು, ಸೊಪ್ಪು ತೊಳೆಯೋಕೆ ಒಂದು ಬಂದುಬಿಟ್ಟಿದೆ. ಇದನ್ನ ಹಾಕಿ ಗರ 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 ತಿರುಗಿಸೋದು. ಇದನ್ನ ನಾವೀಗ ಸದ್ಯಕ್ಕೆ ಕಿಚನ್ ಸೆಕ್ಷನ್ನಲ್ಲಿದ್ದೀವಿ. ಸೊ ಆರ್ಗನೈಸರ್ಸಿಂದ ಹಿಡಿದು ಸ್ಟೋರೇಜ್ ತನಕ ಎಲ್ಲ ಅವೈಲೇಬಲ್ ಇದೆ. ಈಗ ಸದ್ಯಕ್ಕೆ ಗಾಜಿನ ಬಾಟಲ್ಗಳು ನೋಡ್ತಾ ಇದ್ದೀವಿ, ಹಾಗೂ ಮಗ್ ಬೇಕಿತ್ತು ಕೆಲವೊಂದು. ವೆರೈಟೀಸ್ ಆಪ್ಷನ್. ಆ್ಯಂಡ್ ಇದು ನೋಡಿ ಪ್ಲಾಸ್ಟಿಕ್ದು, ಈ ಅಕ್ಕಿ ರಾಗಿ ಎಲ್ಲ ಸ್ಟೋರ್ ಮಾಡಲಿಕ್ಕಾಗತ್ತೆ. ಬಟ್ ಅಗೇನ್ ವಿ ಡೋಂಟ್ ವಾಂಟೆಡ್ ಟು ಗೋ ಫಾರ್ ಪ್ಲಾಸ್ಟಿಕ್. ಸ್ಟೀಲ್ ಅಥವಾ ಗಾಜು ನೋಡೋಣ ಅಂತ ಹುಡುಕ್ತಾ ಇದ್ದೀವಿ. ದಿಸ್ ಇಂಟ್ರೆಸ್ಟೆಡ್ ಮೀ. ಇಲ್ಲ ತರಕಾರಿ ಸ್ಟೋರೇಜ್ಗೆ. ಯಾ ನೈಸ್. ಕಟ್ಲರೀಸ್, ಇದ್ರೊಳಗೆ ಲಿಕ್ವಿಡ್ ಹಾಕಿ ವಾಶ್ ಮಾಡೋದು ಪಾತ್ರೆ ಎಲ್ಲ. ಇದ್ರೊಳಗೆ ಲಿಕ್ವಿಡ್ ಹಾಕಿ ಪಾತ್ರೆ ಹಿಂಗೆ ವಾಶ್ ಮಾಡೋದು, ಹಿಂಗೆ. ಸ್ವಲ್ಪ ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ ವುಡನ್ ಚಾಪಿಂಗ್ ಬೋರ್ಡಿಂದ ಹಿಡಿದು ವುಡನ್ ಕಪ್ಸ್ ಹಾಗೂ ಸೆರಮಿಕ್ ಪ್ಲೇಟ್ಸ್, ಸೆರಮಿಕ್ ಬೌಲ್ಸ್, ವುಡನ್ ಬೌಲ್ಸ್ ಹಾಗೂ ಕೆಲವೊಂದು ಸೌಟ್ಗಳು, ಎಲ್ಲ ಥರ ವೆರೈಟೀಸ್ ಅವೈಲೇಬಲ್ ಇದೆ ಇನ್ ಆಲ್ ರೇಂಜಸ್. ಆ್ಯಕ್ಚುಲಿ ಒಡಿಯಲ್ಲ ಅಂದರೆ ಈ ಥರದ್ದೊಂದು 4 ಪ್ಲೇಟ್ ತೊಗೋಬೇಕಂತೆ. ಅದಕ್ಕೆ ಹೇಳಿದ್ದೀನಿ ಒಡಿಯತ್ತೆ ತೊಗೊಳ್ಳೋಣ ಅಂತ. ವಿ ಡೋಂಟ್ ನೀಡ್ ದಿಸ್. ಆ ಥರ ಡೆಲಿಕೇಟ್ ಜನ ಅಲ್ಲ, ತುಂಬ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಕೆಲಸದವ್ರು ಬೇರೆ ಬರ್ತಾರಲ್ಲ, ಈದರ್ ಅಡುಗೆ ಮಾಡೋರು ಹೊಡೆದು ಹಾಕ್ಬೋದು ಅಥವಾ
ಪಾತ್ರೆ ತೊಳೆಯೋರು ಹೊಡೆದಾಕ್ಬೋದು, ಒಬ್ರಲ್ಲ ಒಬ್ರು ಹೊಡೆದಾಕ್ತಾರೆ. ಪ್ರೈಸ್ ಇಲ್ಲ, ಹೌದಾ? ಹಂಗಾರೆ ಅದು ಫ್ಲಾಸ್ಕೆ ಕಾಣುತ್ತೆ. ಫ್ಲಾಸ್ಕ್ ಆದರೆ ಬೇಡ. ಆ್ಯಕ್ಚುಲಿ ಕಂಟೈನರ್ಸ್ ಇದೆ ಅಲ್ಲಿ ಮುಂದೆ ಎಲ್ಲೋ ಇದೆ, ಅದು ಇಲ್ಲಿದೆವ 349 ವ್ಯಾಕ್ಯೂಮ್ ಫ್ಲಾಸ್ಕ್. ಇದನ್ನ ನೋಡ್ತಿದ್ದೆ ಮೇಲ್ ರೂಮ್ಗೆ ತಗೊಂಬರ್ತಾನೆ ಹೊಡೆದಾಕ್ಬಿಡ್ತೀನಿ ಅನ್ಸುತ್ತೆ. ಏ ನಮ್ಗಿದೆ ಬೆಸ್ಟು, ಬಿದ್ದೋದ್ರು ಬೇಜಾರಾಗಲ್ಲ. 399 ರೂಪಾಯಿ. ಬಟ್ ಇದು ಎಂತ ಆಮೇಲೆ ಏನಿಲ್ಲ. ಒಂದು ಜಗ್ಗೆನೆ ನೋಡಿ ಎಷ್ಟೆಲ್ಲ ವೆರೈಟೀಸ್ ಇದೆ. ಕಾರ್ಕ್ ಇರೋದು ಆ್ಯಂಡ್ ಕ್ಯಾಪ್ ಇಲ್ದಲೇ ಇರೋದು, ಫ್ಲಾಸ್ಕ್ಗಳು, ಬಹಳಷ್ಟು ವೆರೈಟೀಸ್ ಸಿಗುತ್ತೆ. ನಾವೇನೋ ತೊಗೊಳ್ಬೇಕಂತ ಹೋಗಿ ಏನೋ ತೊಗೊಂಡು ಬರೋದು ಮೋಸ್ಟ್ಲಿ ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ. ವಿಲ್ ಜಸ್ಟ್ ಗೆಟ್ ಡಿವಿಯೇಟೆಡ್ ವಿತ್ ಲಾಟ್ಸ್ ಆಫ್ ವೆರೈಟೀಸ್. ಕಂಪ್ಲೀಟ್ಲಿ ಗ್ಲಾಸ್ ಸೆಕ್ಷನ್. ಎಷ್ಟು ವೆರೈಟೀಸ್ ಆಫ್ ಗ್ಲಾಸ್ ಬೇಕು ಅಂತ ಅಲ್ಲಿದೆ ನೋಡು. ಸರಿ, ಯಾವ್ಯಾವ ಎಣ್ಣೆಗೆ ಯಾವ್ಯಾವುದು ಅಂತ, ಒಂದು ಬಿಯರ್ಗೆ, ಒಂದು ವೈನ್ಗೆ, ಒಂದು ಸ್ಕಾಚ್ಗೆ, ವಿಸ್ಕಿಗೆ ಅಂತ ಎಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ನೈಸ್. ಆ್ಯಂಡ್ ಆಫ್ ಕೋರ್ಸ್ ಸರ್ವಿಂಗ್ ಪ್ಲೇಟ್ ಆ್ಯಂಡ್ ಐಸ್ ಟ್ರೇಸ್. ಟು ಬೆಡ್ಡಿಂಗ್ ಸೆಕ್ಷನ್, ಕುಷನ್ ಕವರ್ಸ್, ಕ್ವಿಲ್ಟ್ ಕವರ್ಸ್, ಬೆಡ್ ಕವರ್ ಎಲ್ಲ ಸಿಕ್ಕತ್ತೆ. ವೆರಿ ನೈಸ್. ಏನು ಇದು ಬೇಡ ಆದರೆ ಬೇಕಾದರೆ ತಗೋ. ನಮ್ಮ ಮನೇಲಿ ತಂದಿದ್ದು. ಓ ಇದಲ್ಲ, ನಾವು ಬೇರೆ ತಂದಿದ್ದು. ಅದ್ರದ್ದು ಕಸ ಹಾಕಕ್ಕೆ ಒಂದಿರುತ್ತೆ, ಅದನ್ನ ಕಸದವ್ರು ಎತ್ಕೊಂಡು ಬಿಸಾಕ್ಬಿಡ್ತಾರೆ. ಡಸ್ಟ್ಬಿನ್ ವೆರೈಟೀಸ್ ನೋಡಿದ್ರೆ ಯಾರಾದರೂ ಹಳೆ ಕಾಲದವ್ರು ಗಾಬರಿ ಆಗಿಬಿಡ್ತಾರೆ. ಒಂದು ಡಸ್ಟ್ಬಿನ್ನಿಗೆ ಇಷ್ಟೊಂದೆಲ್ಲ ನೋಡಬೇಕಾ ಅಂತ. ಇದು ನೋಡಿ, ಪಾಟ್ ಕಮ್ ಡಸ್ಟ್ಬಿನ್ ಥರ ಉಪಯೋಗಿಸ್ಬೋದು. ಕಲರ್ಸ್ ಬೇರೆ ಇದೆ. ಹೋಲ್ಸೇಲ್ ಆಗಬೇಕಂದ್ರೆ ಜಸ್ಟ್ 99 ರೂಪೀಸ್ ತೊಗೊಂಡು ಹೋಗಿ ಇದರಲ್ಲಿ ಬೇರೆ ಥರ ಪೇಂಟಿಂಗ್ ಮಾಡಿ ಅದಕ್ಕೆ ಇಟ್ಸ್ ಜಸ್ಟ್ ಅಪ್ ಟು ಆರ್ ಏನಂತಾರೆ ಇನೋವೇಷನ್ ಲೆವೆಲ್. ಈಗ ಲೈಟಿಂಗ್ ಸೆಕ್ಷನ್ಗೆ ಬಂದಿದ್ದೀವಿ. ಇದು ಪ್ಯೂರ್ಲಿ ನೋಡೋಕ್ಕೆ, ಇಲ್ಲಿ ಏನು ತೊಗೊಳ್ಬಾರ್ದು ಅಂತ ಆಲ್ರೆಡಿ ಅಂದ್ಕೊಂಡು ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಫ್ಲೋರ್ ಲ್ಯಾಂಪ್ ತೊಗೋಬೇಕು ಒಂದು. ನಿಖಿಲಿ ಫೋಟೋಸ್ ಹಾಕಕ್ಕೆ ಚಂದ ಇದೆ ಅದು. ಗ್ರೌಂಡ್ ಫ್ಲೋರಲ್ಲೇ ಬಿಲ್ಲಿಂಗಿನ ಮುಂಚೆ ಈ ಥರ ದೊಡ್ಡ ಇನ್ವೆಂಟ್ರಿ ಇರುತ್ತೆ. ಇಲ್ಲಿ ಬೇಸಿಕಲಿ ಹೆವಿ ಪ್ರಾಡಕ್ಟ್ಸ್ ಎಲ್ಲ ನಾವೇನು ಮೇಲೆ ನೋಡಿರ್ತೀವಲ್ಲ ಅದನ್ನೆಲ್ಲ ಇಲ್ಲಿ ರ್ಯಾಕಲ್ಲಿ ಸ್ಟೋರ್ ಮಾಡಿರ್ತಾರೆ. ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೋಡಿದ್ರೆ ಯಾವ ರ್ಯಾಕ್ ಅಂತ ಗೊತ್ತಾಗುತ್ತೆ, ತೊಗೊಂಡು ಹೋಗ್ಬೋದು. ದ ಸೋ ಹ್ಯೂಜ್ ಸ್ಟೋರೇಜ್. Next, we're going for hyperplane. ಬಗ್ಗೆ ವಿ ಆರ್ ಆಲ್ಮೋಸ್ಟ್ ಡನ್. ಅದಕ್ಕೋಸ್ಕರ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟದಲ್ಲೂ ಅಷ್ಟೇ ವೆಜ್ ಸೆಕ್ಷನ್, ನಾನ್ ವೆಜ್, ಎಷ್ಟು ವೆರೈಟೀಸ್ ಅಂತ ಅಂದರೆ ಯಾವ್ಯಾವ ಥರ ಬೇಕು. ಫಾರ್ ಎಕ್ಸಾಂಪಲ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಅಥವಾ ತುಂಬ ಕಾಂಟಿನೆಂಟಲ್, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಯೂಶ್ವಲಿ ಇರುತ್ತೆ ಅಲ್ಲ, ಎಲ್ಲ ಥರ ವೆರೈಟೀಸ್ ಕೂಡ ಸಿಗುತ್ತೆ. ಓಕೆ, ಇಲ್ಲಿ ಬೌಲ್ನ ರೆಡಿ ಮಾಡಿ ಕೊಡ್ತಾರೆ, ವೆಜ್ ಹಾಗೂ ನಾನ್ ವೆಜ್. ಏನಾದರೂ ಟಾಪಿಂಗ್ಸ್ ಬೇಕಂದರೆ ಸಬ್ವೆಲೆಲ್ಲ ಮಾಡಿಸ್ಕೊಳ್ತೀವಿ ಅಲ್ಲ, ಆ ಥರ ರೈಸ್ ಬೌಲ್ಸ್ ರೆಡಿ ಮಾಡಿಕೊಡ್ತಾರೆ. ಆ್ಯಂಡ್ ವಿ ಹ್ಯಾವ್ ಟೇಕನ್ ಪನೀರ್ ಕರಿ, ಮಲಬಾರ್ ಪರಾಟ, ಸಮ್ ವೆಜ್ ರೋಲ್, ಕಪ್ ಕೇಕ್ ಆ್ಯಂಡ್ ಒಂದು ರೈಸ್ ಐಟಮ್ ಹಾಗೂ ಫ್ರೆಂಚ್ ಫ್ರೈಸ್ ಚರಿಷ್ಮಂಗೆ. ಇದಿಷ್ಟಕ್ಕೂ ಸೇರಿ ಐ ಥಿಂಕ್ ಆಲ್ಮೋಸ್ಟ್ ಒಂದು 1200 ರೂಪಾಯಿ ಬಿಲ್ ಆಯಿತು, ಅಲಾಂಗ್ ವಿತ್ 2 cups ಆಫ್ ಕಾಫಿ. ಕಾಫಿ 1 ಮಗಕ್ಕೆ ಪೇ ಮಾಡಿದ್ರೆ ರೀಫಿಲ್ ಅನ್ಲಿಮಿಟೆಡ್, ಎಷ್ಟು ಸತಿ ಬೇಕಾದರೂ ರೀಫಿಲ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾಟ್ ಜಸ್ಟ್ ಕಾಫಿ, ಎಲ್ಲ ಡ್ರಿಂಕ್ಸ್ ಕೂಡ ಸೇಮ್ ಫೆಸಿಲಿಟಿ ಅವೈಲಬಲ್ ಇದೆ. ಅಷ್ಟೇ, ಇನ್ನೂ ಜಾಸ್ತಿ ಆಗುತ್ತೆ. ಹೊರಗಡೆ ಹೋದ್ರೆ ಇಷ್ಟ ಆಗುತ್ತೆ.
ಒಂಥರ ವಿಯರ್ಡ್ ಇದೆ. ಚೆನ್ನಾಗಿ ಊಟ ಮಾಡಿಬಿಟ್ಟು ವಿ ಹ್ಯಾವ್ ಕಮ್ ಟು ಬಿಲ್ಲಿಂಗ್. ಇಲ್ಲಿ ಸೆಲ್ಫ್ ಬಿಲ್ಲಿಂಗ್ ಕೂಡ ಅವೈಲೇಬಲ್ ಇದೆ. ಹೋಗಿ ಇಲ್ಲಾಂದರೆ ಕ್ಯೂ ಅಲ್ಲಿ ಕೂಡ ನಿಂತ್ಕೊಳ್ಬೋದು, ಹೋಗಿ ಬಿಲ್ ಮಾಡಿಸ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಹೆವಿ ಐಟಮ್ಸ್ ಏನಿರುತ್ತೆ ನಾವು ಕಾರಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಅನ್ನೋದನ್ನು ಹೋಮ್ ಡೆಲಿವರಿ ಕೊಡ್ತಾರೆ, ಬಟ್ ಅಟ್ ಅಡಿಷನಲ್ ಕಾಸ್ಟ್. ಇಲ್ಲ ಅಂತ ಅಂದರೆ ನಾವೇ ತೊಗೊಂಡು ಕೂಡ ಹೋಗ್ಬೋದು. ಬಟ್ ನನಗನ್ಸುತ್ತೆ ಅದಕ್ಕಿಂತ ಇಲ್ಲಿ ಬಂದೆಲ್ಲ ನೋಡಿ ನಮ್ಗೆ ಯಾವ್ದು ಬೇಕೋ ಅದನ್ನ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಡೆಲಿವರಿ ಕಾಸ್ಟ್ ಕಮ್ಮಿ ಇದೆ. ಇಲ್ಲಿಂದ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕಿಂತ ಜಸ್ಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೇ ಡೆಲಿವರಿ ಕಾಸ್ಟ್ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ಒಂದನ್ನು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಯೂನಿಕ್ ನಂಬರ್ ಇರುತ್ತೆ ಪ್ರತಿ ವಸ್ತುಗಳಿಗೂ. ಸೊ ಅದನ್ನು ತೊಗೊಂಡು ಆನ್ಲೈನ್ ಬುಕ್ ಮಾಡಿದ್ದೀವಿ. ಕೆಲವು ರ್ಯಾಕ್ಗಳು ಬೇಕಿತ್ತು ಮನೆಗೆ, ಸೊ ಅದನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಆಕ್ಟೋಪಸ್ ಈಸ್ ರಿಜೆಕ್ಟೆಡ್ ಬಿಕಾಸ್ ₹1,000. ಚೆರಿನ ಅದಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಬೇಡ ಅಷ್ಟೊಂದ್ರದ್ದು ಅಂತ. ಫೈನಲಿ ಶಿ ಅಗ್ರೀಡ್. ಆ್ಯಂಡ್ ಮನೆಗೆ ಬಂದುಬಿಟ್ಟು ಡೂಯಿಂಗ್ ಮೈ ಸ್ಕಿನ್ ಕೇರ್. ಸಂಡೇ ಆಗಿದ್ದರಿಂದ ಸ್ವಲ್ಪ ಲಿಪ್ ಸ್ಕ್ರಬ್ ಹಾಗೂ ಮಡ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಓಡಾಡಿರೋದ್ರಿಂದ ಬಿಸಿ ನೀರಿಗೆ ಉಪ್ಪು ಹಾಕಿ ಸ್ವಲ್ಪ ಶ್ಯಾಂಪೂ ಮಿಕ್ಸ್ ಮಾಡಿ ಅದರೊಳಗೆ ಕಾಲು ಡಿಪ್ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ನೈಟ್ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕಾಲಿಗೆ ಒಳ್ಳೆ ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಜಸ್ಟ್ ಡೋಸಿಂಗ್ ಆಫ್ ಫಾರ್ ದ ವೀಕೆಂಡ್. ನಾಳೆಯಿಂದ ಮತ್ತೆ ಮಂಡೇ ಹಝಲ್ ಬಝಲ್ ಜೀವನ, ಅದು ಒಂಥರ ಡಿಫ್ರೆಂಟ್ ಜೀವನ. ರೆಡಿ ಆಗಬೇಕು. ನಾನು ರೆಡಿ ಆಗ್ತಾ ಇರ್ತೀನಿ. ನೆಕ್ಸ್ಟ್ ವೀಕೆಂಡ್ ಸಿಗೋಣ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್. ಧನ್ಯವಾದಗಳು. ಸಾರಿ, ಐ ಫಾರ್ಗಾಟ್ ಟು ಟೆಲ್ ಯು ಸಮಥಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಾವು ಅದಾದ ಕೆಲವು ದಿನಗಳಲ್ಲಿ ಅಕ್ವೇರಿಯಂಗೆ ಕೂಡ ವಿಸಿಟ್ ಮಾಡಿದ್ವಿ. ಆ ವಿಡಿಯೋನ ನಾನು ಸಪ್ರೇಟ್ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಆ ವಿಡಿಯೋಗೆ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಟೇಕ್ ಕೇರ್. ಧನ್ಯವಾದಗಳು.